ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಮತ್ತು ರಿವ್ಯೂಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಅಂದರೆ ಇವತ್ತಿನ ಒಂದು ಎಪಿಸೋಡಲ್ಲಿ ಅಂತ ಬಂದಾಗ ಸೊ ಕಲರ್ಸ್ ಕಾಣೋರು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಮೇಲೆ ನಮಗೆ ತೋರಿಸೋದು ಏನಪ್ಪ ಅಂತಂದರೆ, ಸೊ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕ್ ಸ್ಟಾರ್ಟ್ ಆಗಿದೆ. ಆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ಒಂದು ರಾಜರ ಥರ ಟಾಸ್ಕ್ ಇರುವಂಥದ್ದು. ಸೊ ಅಂದರೆ ಉಗ್ರ ಮಂಜೂರು ಈ ವಾರದ ಕ್ಯಾಪ್ಟನ್ ಇರೋ ಕಾರಣದಿಂದಾಗಿ ಸೊ ಉಗ್ರ ಮಂಜೂರು ಬಂದು ರಾಜ ಆಗಿರ್ತಾರೆ. ಸೊ ಮಿಕ್ಕಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಬಂದು ಅಂದರೆ ಪ್ರಜೆಗಳಾಗಿರ್ತಾರೆ. ಸೊ ಉಗ್ರ ಮಂಜೂರು ಹೇಳುವಂಥ ಮಾತನ್ನ ಎಲ್ಲ ಕಂಟೆಸ್ಟೆಂಟ್ಗಳು ಕೇಳಬೇಕಿಲ್ಲ, ಅವ್ರು ಏನು ಬೇಕಾದರೂ ಹೇಳ್ಬೋದು ಅಲ್ಲಿ. ಸೊ ಮೊದಲನೇದಾಗಿ ನೀವು ನೋಡಿದ್ರೆ ಅಂದರೆ ನಮಗೆ ಈ ಫೋಟೋದಲ್ಲಿ ಕಾಣಿಸ್ತಿರೋದು ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವ್ರು ಬಂದು ಉಗ್ರ ಮಂಜು ಅವರ ಮಂತ್ರಿ ಆಗಿದ್ದಾರೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ನೋಡೋಣ ಏನೇನು ಮಾಡ್ತಾರೆ. ಯಾಕಂದರೆ ಮಂತ್ರಿ ಅಂತಂದರೆ ಏನೋ ರೈಟ್ ಹ್ಯಾಂಡ್ ಥರ ಅರ್ಥ. ಸೊ ಅಂದರೆ ತುಂಬ ಪವರ್ಗಳಿರುತ್ತೆ ತ್ರಿವಿಕ್ರಮ್ ಅವರು ಕೂಡ ಅಂತ ನಾನು ಅನ್ಕೊಂಡಿದ್ದೆ ಪರ್ಸನಲ್. ಯಾಕಂದರೆ ನೀವು ಕೊನೆ ವಾರದಲ್ಲಿ ಕೂಡ ನೋಡಿದ್ರೆ ಅಂದರೆ ಅವರಿಬ್ಬರ ಮಧ್ಯೆ ಆದಂಥ ಒಂದು ಕನ್ವರ್ಸೇಷನ್ ಇತ್ತಲ್ಲಪ್ಪ, ಅಂದರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಮತ್ತು ನೀವು ನಂಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದು. ಸೊ ತುಂಬ ಹೆಲ್ಪ್ ಆಗಿದೆ ಅನ್ಕೋತೀನಿ ಇಬ್ಬರಿಗೂ ಕೂಡ ಈ ವಾರದಲ್ಲಿ ರಾಜ ಮಂತ್ರಿ ಆಗೋದಕ್ಕೆ. ಪ್ಲಸ್ ನಿಮ್ಗೆ ಗೊತ್ತಿದ್ರೆ ಮೊದಲಿಂದನೂ ಕೂಡ ಚೈತ್ರ ಮತ್ತು ಉಗ್ರ ಮಂಜು ಅಂತ ಬಂದಾಗ ಜಗಳಗಳು ವಾದಗಳು ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ. ಸೊ ಇವಾಗಲೂ ಕೂಡ ಉಗ್ರ ಮಂಜೂರು ರಾಜ ಇರೋ ಕಾರಣ ರಜತ್ ಇರ್ತಾರಲ್ಲ, ರಜತ್ ಕೂಡ ಒಬ್ಬ ಪ್ರಜೆ ಇರ್ತಾರೆ, ಚೈತ್ರ ಅವರು ಕೂಡ ಪ್ರಜೆನೇ ಇರ್ತಾರೆ. ಸೊ ರಜತ್ ಅವ್ರು ಹೇಳ್ತಾರೆ ಆಲೂಗಡ್ಡೆನ ಅವ್ರ ಬಾಯಲ್ಲಿ ಅವ್ರು ಅಂದರೆ ಅವ್ರ ಬಾಯಲ್ಲಿ ಯಾವ ರೀತಿ ಇಡಬೇಕು ಅಂತಂದರೆ ಅವ್ರು ಉಸಿರಾಡೋಕ್ಕೆ ಆಗ್ಬಾರ್ದು ಅಂದ್ಬಿಟ್ಟು. ಸೊ ಅಂದರೆ ಸ್ವಲ್ಪ ಜಾಸ್ತಿ ಹೈ ಲೆವೆಲಿಗೆ ಹೋಗಿ ಆಟ ಆಡ್ತಾವ್ರೆ ಟಾಸ್ಕ್ನ. ಯಾಕಂದರೆ ಈ ಟಾಸ್ಕಲ್ಲಿ ಮೇನ್ಲಿ ಏನಪ್ಪ ಅಂತ ಅಂತಂದರೆ ನೀವೇ ಅಂದರೆ ರಾಜ್ ಅವ್ರು ಹೇಳುವಂಥ ಕೆಲಸನ ನಾವು ಮಾಡಲ್ಲ ಅನ್ನೋ ಲೆವೆಲಿಗೆ ಬರಬೇಕು ಅವರು, ಅಂದರೆ ಪ್ರಜೆಗಳೆಲ್ಲರೂ ಕೂಡ. ಸೊ ಆದರೆ ಆ ರೀತಿ ಏನಾದ್ರು ಆದರೆ ಮೇ ಬಿ ಉಗ್ರ ಮಂಜೂರು ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪರ್ಸ್ನಲಿ. ಸೊ ನೋಡೋಣ, ನನಗೆ ಸ್ವಲ್ಪ ಜಾಸ್ತಿ ಹೋಗಿದ್ದಾರೆ ಅಂತ ಅನಿಸ್ತು. ಯಾಕಂದರೆ ಅವ್ರು ಉಸಿರಾಡಲೇಬಾರ್ದು ಅಂತಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಗೈಸ್, ಅದಾದಮೇಲೆ ಇನ್ನೊಂದು ನನಗೆ ತುಂಬ ಬೇಜಾರಾಗಿದೆ ಏನಂದರೆ 50 ಬಸ್ಕಿ ಹೊಡಿಸ್ತಾರೆ ಇವರು. ಅದರಲ್ಲಿ ಏನು ಗೊತ್ತಾ, ಧನರಾಜ್ ಹತ್ರ ಹೊಡಿಸಿರೋದ್ರೆ ಓಕೆ, ನಮ್ಮ ಪ್ರೋಮೋದಲ್ಲಿ ತೋರಿಸಿರೋದ್ರೆ ಧನರಾಜಿಗೆ ತೋರಿಸಿದ್ದಾರೆ, ಅದು ಓಕೆ. ಬಟ್ ಒಂದು ಹೆಣ್ಮಕ್ಳಲ್ಲೂ ಕೂಡ ಗೌತಮಿ ಮತ್ತು ಮೋಕ್ಷಿತ, ನಿಮ್ಗೆ ಗೊತ್ತಿದ್ರೆ ಉಗ್ರ ಮಂಜು ಮತ್ತು ಮೋಕ್ಷಿತ ಅವರಿಬ್ಬರ ಮಧ್ಯೆನೂ ಕೂಡ ಜಗಳಗಳು ತುಂಬ ಆಗ್ತಾ ಬಂತು. ಸ್ಟಾರ್ಟಿಂಗಲ್ಲಿ ಗೌತಮಿ, ಮೋಕ್ಷಿತ ಅವರು ಮತ್ತು ಉಗ್ರ ಮಂಜು 3 ಜನ ಕೂಡ ತುಂಬ ಕ್ಲೋಸ್ ಆಗಿದ್ದರು. ಬಟ್ ಮೋಕ್ಷಿತ ಅವ್ರಿಗೆ ಇಷ್ಟ ಆಗಿಲ್ಲ ಉಗ್ರ ಮಂಜೂರು ಅಂತ ಮಾತಾಡುವಂಥ ಒಂದು ರೀತಿ ಆಯಿತು, ಅದೇನಿದ್ರು ಕೂಡ. ಸೊ ಇವಾಗ ಗೌತಮಿ ಮತ್ತು ಉಗ್ರ ಮಂಜುನ ಬಿಟ್ಟು ಈಚೆ ಬಂದಿದ್ದಾರೆ. ಸೊ ಅಂದರೆ ಅದು ಕೂಡ ಸ್ವಲ್ಪ ಕೋಪ ಇದ್ದೇ ಇರುತ್ತೆ. ಮತ್ತು ಅದರಲ್ಲೂ ಕೂಡ ಒಂದು ಪವರ್ ಸಿಕ್ಕಿದೆ, ಕ್ಯಾಪ್ಟನ್ ಆಗಿದ್ದಾರೆ, ರಾಜ ಆಗಿದ್ದಾರೆ. ಸೊ ಡೆಫಿನೆಟ್ಲಿ ಮೋಕ್ಷಿತ ಅವ್ರಿಗೆ ಪನಿಷ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಅಲ್ಲಿ. ಸೊ ನಮಗೆ ತೋರಿಸಿರೋ ಪ್ರಕಾರ ಫೋಟೋ ಕೂಡ ನೋಡ್ತಾ ಇರ್ಬೋದು ನೀವು, 50 ಬಸ್ಕಿಗಳನ್ನ ಹೊಡಿಸಿದ್ದಾರೆ ಅವರು ಮೋಕ್ಷಿತ ಅವ್ರ ಹತ್ರ. ಮೋಕ್ಷಿತ ಅವ್ರಿಗೆ ಗೌತಮಿಗೆ ಗೊತ್ತಿಲ್ಲ ಎಷ್ಟು ಹೊಡಿಸಿದ್ದಾರೆ ಅಂದ್ಬಿಟ್ಟು. ಬಟ್ ಮೋಕ್ಷಿತ ಧನರಾಜ್ ಅವ್ರಿಗಂತೂ 50 ಅಂದರೆ 100% ಕನ್ಫರ್ಮ್ ಆಗಿ ಹೊಡಿಸಿದ್ದಾರೆ. ಸೊ ಗೌತಮಿ ಅವರು ಕೂಡ ಮೇ ಬಿ ಅಷ್ಟೇ ಹೊಡಿಸಿರ್ತಾರೆ, 50 ಹೊಡಿಸಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದಾದಮೇಲೆ ಅಂದರೆ ಧನರಾಜ್ ಅವ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಅಂದರೆ ಏನು ಗೊತ್ತಾ, ಅವ್ರ ಕಾಲ ಹತ್ರ ಇರೋಂಥ ಒಂದು ಫ್ಲೋರ್ ಇರುತ್ತಲ್ಲ, ಫ್ಲೋರ್ ಮುಟ್ಬಿಟ್ಟು ಅದು ಅಂದರೆ ಇವಾಗ ರಾಜ ಇರೋ ಅಂತಂದರೆ ಅವ್ರಿಗೆ ಡೈಲಾಗ್ ಇರುತ್ತಲ್ಲಪ್ಪ, ರಾಜ ಏನದು ರಾಜ ಮಾರ್ತಾಂಡ ಅಂತ. ಸೊ ಆ ಡೈಲಾಗ್ ಹೇಳ್ತಾರೆ, ಅದು ಕೂಡ ಜೋರಾಗಿ. ಇನ್ಫ್ಯಾಕ್ಟ್ ಅದು ಧನರಾಜ್ ಅವ್ರಿಗೆ ಇಷ್ಟ ಆಗಲ್ಲ, ಹನುಮಂತ ಅವ್ರ ಹತ್ರ ಕೂಡ ಬಂದ್ಬಿಟ್ಟು ಅಂದರೆ ಅದನ್ನು ಶೇರ್ ಮಾಡ್ಕೋತಾರೆ. ಅಂದರೆ ಅವ್ರು ರಾಜ ಇರೋ ಕಾರಣದಾಗಿ ಅಂದರೆ ಅವ್ರೇನು ಹೇಳಿದ್ಕೊಂಡು ನಾವು ಮಾಡಬೇಕಾ ಅಂತ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರಲ್ಲಿ. ಗೈಸ್, ಅದು ಕೂಡ ನಿಜಾನೇ. ಯಾಕಂದರೆ ಅವ್ರು ರಾಜ ಇದ್ದಾರೆ ಅಂತಂದರೆ ಅವ್ರೇನು ಹೇಳಿದ್ರು ಕೂಡ ಇವ್ರು ಮಾಡಲೇಬೇಕಲ್ಲಿ. ಸೊ ಮಾಡಬೇಕಾಗತ್ತೆ. ಬಟ್ ಧನರಾಜ್ ಅವರಿಗೆ ಅದು ನಿಜವಾಗ್ಲೂ ಕೂಡ ಇಷ್ಟ ಆಗ್ತಾರೆ. ಅಂದರೆ ಆ ಒಂದು ಪ್ರಶ್ನೆ ಕೇಳಿದಾಗಲೂ ಉಗ್ರ ಮಂಜು ಅವ್ರು ಹೇಳ್ತಾರೆ ಅವ್ರಿಗೆ ವಾಪಸ್ಸಲ್ಲಿ, ಅಂದರೆ ನೀವು ಪ್ರಜೆಗಳಿರೋ ಕಾರಣದಿಂದಾಗಿ ನಾನು ಏನು ಹೇಳಿದ್ರು ಕೂಡ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಅಂದರೆ ಅದೇ ಸ್ವಲ್ಪ ಜಾಸ್ತಿ ಹೈಪಾಗಿ ಮಾಡ್ತಾ ಇದ್ದಾರೆ. ಅದೊಂದು ಆಲೂಗಡ್ಡೆ ಇಡುವಂಥ ಮ್ಯಾಟ್ರ್ ಆಯಿತು. ಅದಾದಮೇಲೆ ಬಸ್ಕಿ ಅಂತ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. 50 ಅಂದರೆ ಗೈಸ್ ಏನು ಗೊತ್ತಾ, ಅಂದರೆ ನೀವೇನೋ ಜಿಮ್ಮಿಗೆಲ್ಲ ಹೋಗ್ತಾ ಇರೋಂತೆ ನಿಮ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ. 50 ಬಸ್ಕಿ ಅಂತ ತುಂಬ ಆಯ್ತು. ಅದು ಕೂಡ ಕಂಟಿನ್ಯೂಸ್ ಆಗಿ ಹೊಡಿಸಿದ್ದಾರಂತೆ. ಅಂದರೆ ಬಂದಿರೋಂಥ ಅಪ್ಡೇಟ್ ಸ್ವಲ್ಪ ಗ್ಯಾಪ್ ಕೂಡ ಏನು ಕೊಟ್ಟಿಲ್ಲ ಅಲ್ಲಿ. ಧನರಾಜ್, ಗೌತಮಿ, ಮೋಕ್ಷಿತ 3 ಜನಕ್ಕೂ ಕೂಡ 50 ಬಸ್ಕಿ ಹೊಡಿಸಿರೋದು. ಗೈಸ್, ಅದಾದ್ಮೇಲೆ ಇನ್ನೂ ಒಂದು ಏನಂತಂದರೆ ಮಧ್ಯಾಹ್ನದ ಊಟ ಮನೇಲಿರುವಂಥ ಯಾವ ಪ್ರಜೆಗಳಿಗೂ ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗೈಸ್, ಅಂದರೆ ನನಗೆ ಇಲ್ಲೂ ಒಂದು ಅರ್ಥ ಆಗಿಲ್ಲ. ಅಂದರೆ ರಾಜಗಳು ಅಂತಂದರೆ ಏನು ಗೊತ್ತಾ, ಪ್ರಜೆಗಳಿಗೆ ಸುಖ ಕೊಡೋ ಥರ ನೋಡ್ಕೋಬೇಕು. ಅಂದರೆ ಸುಖ ಅಂತಂದರೆ ಏನು ಗೊತ್ತಾ, ಅವ್ರಿಗೆ ಕರೆಕ್ಟಾಗಿ ಊಟ ವಸತಿ ಎಲ್ಲನೂ ಕೂಡ ಕೊಟ್ಟು ನುಗ್ಬೇಕಾಗತ್ತೆ ರಾಜರು ಅಂತಂದಾಗ. ಇವ್ರು ನೋಡಿದ್ರೆ ಅವ್ರಿಗೆ ಬಂದು ಪ್ರಾಬ್ಲಮ್ ಕೊಡೋಕೆ ನೋಡ್ತಾ ಇದ್ದಾರೆ. ಅದು ನನ್ನ ಪ್ರಕಾರ ತಪ್ಪು ಅಂತ ನನಗೆ ಅನಿಸಿದ್ದು ಪರ್ಸ್ನಲಿ. ಏನು ಗೊತ್ತಾ, ಅದೇ ನೀವು ನೋಡಿರ್ತೀನಿ, ನೀವು ರಾಜರು ಅಂತಂದು ಏನು ಗೊತ್ತಾ ಅಂತಂದರೆ ಸ್ವರ್ಗದಲ್ಲಿರೋ ಥರ ನೋಡ್ಕೋಬೇಕು ಅವ್ರನ್ನ. ಇವಾಗ ನರಕದಲ್ಲಿರೋ ಥರ ಕಾಲು ಬೀಳೋದಾಯಿತು, ಬಸ್ಗೆ ಹೊಡೆಯೋದಾಯಿತು, ಅವರಿಗೆ ಅಂದರೆ ಆಲೂಗಡ್ಡೆ ಬಾಯಲ್ಲಿ ಬಿಟ್ಟು ಉಸಿರಾಡಕ್ಕೆ ಬರಲೇ ಇರೋ ಥರ ಮಾಡ್ತಾ ಇರೋದಾಯಿತು. ತುಂಬ ಸ್ವರ್ಗದಲ್ಲಿರೋ ರಾಜನೋ ಅಥವಾ ನರಕದಲ್ಲಿರೋ ಯಮರಾಜನೋ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೇನು ಅನ್ನಿಸ್ತು ಉಗ್ರ ಮಂಜೂರು ಇದೆಲ್ಲ ಮಾಡ್ತಾ ಇರೋದು? ನನಗೆ ತುಂಬ ಬೇಜಾರು ಅನಿಸ್ತದೆ. ಬಸ್ಕಿದೆ ನನಗೆ ಇಷ್ಟ ಆಗಿಲ್ಲ. ಇದು ಆಲೂಗಡ್ಡೆದು ಅದೆಲ್ಲ ಓಕೆ, ಸುಮ್ಮನೆ ಇರ್ತಾರೆ. ಅದಾದಮೇಲೆ ಏನದು ಕಾಲ ಹತ್ರ ಮುಟ್ಟಿ ರಾಜ ಅನ್ನೋದು ಅದು ಕೂಡ ಓಕೆ. ಬಟ್ ಬಸ್ಗೆ ಸ್ವಲ್ಪ ಬೇಜಾರಾಯಿತು ನನಗೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ 50 ಬಸ್ಕಿ ಅಂತಂದರೆ ಏನು ಗೊತ್ತಾ, ಉಗ್ರ ಮಂಜೂರು ಈ ಒಂದು ವಾರ ಪೂರ್ತಿ ರಾಜರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಟಾಸ್ಕ್ ಇರೋ ಕಾರಣದಿಂದಾಗಿ ಸೊ ರಾಜರು ಕೂಡ ಚೇಂಜ್ ಆಗ್ತಾನೆ ಇರ್ತಾರೆ. ಅಂದರೆ ಅಲ್ಲಿ ಮೇ ಬಿ ಒಂದು ಟಾಸ್ಕ್ ಇರುತ್ತೆ, ಆ ಟಾಸ್ಕಲ್ಲಿ ವಿನ್ ಆಗಿರೋರು ಬಂದು ಮತ್ತೆ ರಾಜ ಆಗ್ತಾರೆ. ಆ ರೀತಿ
ಅಂದರೆ ಅಂದರೆ ಫಸ್ಟ್ ಒಂದು ಉಗ್ರ ಮಂಜು ಅವರಿದ್ದಾರೆ. ಸೊ ಇದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಒಂದು ಟಾಸ್ಕ್ ಬರುತ್ತೆ, ಆ ಟಾಸ್ಕಲ್ಲಿ ವಿನ್ ಆದ್ರೆ ಬಂದು ನೆಕ್ಸ್ಟ್ ರಾಜ ಆಗ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ, ಆ ಟಾಸ್ಕಲ್ಲಿ ಮತ್ತೆ ವಿನ್ ಆದ್ರೆ ಬಂದು ಮತ್ತೆ ನೆಕ್ಸ್ಟ್ ರಾಜ ಆಗ್ತಾರೆ. ಸೊ ಈ ರೀತಿ ಟಾಸ್ಕ್ಗಳ ಪ್ರಕಾರ ರಾಜರು ಆಗ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಸಂದೆ ಅಂದರೆ ನಮಗೆ ಸಿಕ್ಕಂಥ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈ ವಾರ ಬಂದು ಫ್ಯಾಮಿಲಿ ವೀಕ್ ಕೂಡ ಆಗಿರ್ಬೋದು ಅಂತ ಒಂದು ಅಪ್ಡೇಟ್ ಇದೆ. ಸೊ ನೋಡೋಣ, ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಅಪ್ಡೇಟ್ ಸಿಕ್ಕ ತಕ್ಷಣ ತಿಳಿಸ್ತೀನಂತೆ. ಅದೇ ರೀತಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ತುಂಬ ಜನ ಫ್ಯಾನ್ಸ್ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅಂದರೆ ನಿನ್ನೆ ಬಂದು ನಮ್ಮ ಧರ್ಮ ಅವ್ರ ಮನೆಯಿಂದ ಈಚೆ ಬಂದಿದ್ದಾರೆ. ಸೊ ಕ್ಲಿಯರಾಗಿ ನಮಗೆ ಅಲ್ಲಿ ಗೊತ್ತಾಗಿದೆ ಏನಪ್ಪ ಅಂತಂದರೆ, ಏನು ಗೊತ್ತಾ, ಬೇರೆಯವ್ರು ಹೆಲ್ಪ್ ಮಾಡಬೇಕು, ಅದು ಹೆಲ್ಪ್ ಎಷ್ಟಕ್ಕೆ ಮಾಡಬೇಕು ಅಷ್ಟಕ್ಕೆ ಮಾತ್ರ ಮಾಡಬೇಕು. ಅಂದರೆ ಏನು ಗೊತ್ತಾ, ಅವ್ರ ಹೆಲ್ಪ್ ನಮ್ಗೆ ಕೇಳಿದಾಗ ಮಾತ್ರ ನಾವು ಮಾಡಬೇಕು ಹೆಲ್ಪ್ ಅವ್ರಿಗೆ. ನಾವೇ ಅಂದರೆ ನಾವೇ ಹೋಗಿ ಹೆಲ್ಪ್ ಮಾಡೋಕ್ಕೆ ನೋಡಬಾರ್ದು ಅವ್ರಿಗೆ. ಅಂದರೆ ನಂತರ ಏನು ಗೊತ್ತಾ, ತಲೆಯಲ್ಲಿ ಇಟ್ಕೊಳ್ಳಲ್ಲ ಅದು. ಇವಾಗ ನೀವು ಅಂದರೆ ಅಷ್ಟೇ ಆಯಿತು, ನಿಮ್ಗೆ ಕಷ್ಟ ಬಂದಿದೆ ಅಂದಾಗ ನೀವು ಯಾಕೆ ಹೆಲ್ಪ್ ಕೇಳಿದ್ರೆ ಅದು ಮಾತ್ರ ತಲೆ ಇಟ್ಕೊಂಡಿರ್ತಾರೆ. ಅಂದರೆ ನಾನು ಹೆಲ್ಪ್ ಬೇಕು ಅಂತ ಹೆಲ್ಪ್ ಮಾಡಿದಾರಪ್ಪ ಅಂದ್ಬಿಟ್ಟು ನೀವು ಅಂದರೆ ಇವಾಗ ಕಷ್ಟನೇ ಇರೋಲ್ಲ ಅಲ್ಲಿ ಸುಮ್ಮನೆ ಬಂದು ಹೆಲ್ಪ್ ಮಾಡ್ತೀರಾ ಅಂತಂದರೆ ಅದು ಬಿಗ್ ಬಾಸ್ ಮನೇಲಿ ವರ್ಕ್ ಆಗಲ್ಲ, ಈಚೆ ಕೂಡ ವರ್ಕ್ ಆಗಲ್ಲ. ಸೊ ಮೇ ಬಿ ಅದೇ ಕಾರಣ ಆಯಿತು ಅಂದರೆ ಧರ್ಮ ಅವ್ರಿಗೆ ಅಂತ ನನಗೆ ಅಂದರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು. ಅವ್ರ ಆಟ ಅವ್ರು ಕರೆಕ್ಟಾಗಿ ಆಡಿ, ಜಗಳ ಮಾಡಿ, ವಾದಗಳನ್ನಾಡಿ, ಟಾಸ್ಕ್ಗಳನ್ನ ಆಡಿ, ಫಿಸಿಕಲ್ ಟಾಸ್ಕ್, ಮೆಂಟಲ್ ಟಾಸ್ಕ್ ಎಲ್ಲವೂ ಆಡಿದರೆ ಡೆಫಿನೆಟ್ಲಿ ಮನೇಲಿ ಇರ್ತಾಯಿದ್ರು. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ, ಧರ್ಮ ಅವ್ರು ಇರಬೇಕಿತ್ತು ಹೋಗಬೇಕಿತ್ತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಬಾಯ್.